ತನಿಖಾ ಸಂಸ್ಥೆಗಳು ಅವ್ರಿಗಿರೋ ಮಾಹಿತಿಗಳು ಅಥವಾ ದೂರಿನ ಆಧಾರದ ಮೇಲೆ ಶಾಸನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ತನಿಖೆ ಮಾಡೋದಕ್ಕೆ ಅವರಿಗೆ ಮುಕ್ತವಾದಂಥ ಅವಕಾಶ ಇದೆ. ಅದನ್ನು ಯಾರನ್ನೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಆದರೆ ಯಾವುದೇ ಒಂದು ತನಿಖೆ ರಾಜಕೀಯ ಪ್ರೇರಿತ ಮತ್ತು ರಾಜಕೀಯ ಆಧಾರಿತವಾಗಿ ನಡೆದರೆ ಅದು ಇಡೀ ಪ್ರಜಾಪ್ರಭುತ್ವದ ಕಾರ್ಯವೈಖರಿ ಮೇಲೆ ಸಂವಿಧಾನದ ಮೇಲೆ ಸವಾರಿ ಮಾಡಿದಂಗೆ. ಅದು ರಾಜಕೀಯ ದುರುದ್ದೇಶಗಳಿಂದ ತನಿಖೆಗಳಾದರೆ ಅದನ್ನು ಖಂಡಿಸಬೇಕಾಗತ್ತೆ. ಅವ್ರು ತನಿಖೆ ಮಾಡ್ತಾ ಇದ್ದಾರೆ, ಏನು ಸರಿ ಸರಿಲ್ಲ ತನಿಖೆಯಿಂದ ಹೊರಪಡುತ್ತೆ, ಬಂದ ಮೇಲೆ ಕಾನೂನಾತ್ಮಕವಾಗಿ ಅದು ಕ್ರಮ ತಗೋತಾರೆ. ವಿ ಡೋಂಟ್ ಕಮ್ ಇದ್ದೀವಿ. ವಿರೋಧ ಪಕ್ಷಗಳು ಇರೋದನ್ನೇ ವಿರೋಧ ಮಾಡೋಕ್ಕೆ. ಆದರೆ ಬೆಂಗಳೂರಿನ ಘಟನೆ ತುಳಿತಕ್ಕೆ 11 ಜನ ಅಮಾಯಕರು ಸಾವನ್ನದ್ದು ಅತ್ಯಂತ ಹೃದಯ ವಿದ್ರಾವಕವಾದಂಥ ಘಟನೆ. ಇಡೀ ಸರ್ಕಾರ ನೋವನ್ನು ಅನುಭವಿಸಿದೆ. ಇದರಲ್ಲಿ ಯಾವುದೇ ಉದ್ದೇಶ ಇಲ್ಲದೇ ಇರದೇನೆ ಭಾವೋದ್ವೇಗಕ್ಕೆ ಒಳಗಾಗಿದ್ದಂಥ ಜನಸಮುದಾಯ ಮತ್ತು ಕ್ರೀಡೆಯನ್ನು ಮಾಡ್ತಾ ಆ ಒಂದು ಉತ್ಸಾಹ ಉತ್ತುಂಗಕ್ಕೆ ಹೋಗಿ ಅತಿರೇಕಕ್ಕೆ ತಿರುಗಿ ನಿರೀಕ್ಷೆಗಿಂತ 10 ಪಟ್ಟು ಜನ ಹೆಚ್ಚು ಅಲ್ಲಿ ಸೇರಿದ್ರಿಂದ ಆ ಘಟನೆ ಆಗಿದೆ. ಅದು ನಿಜವಾಗಲೂ ದುಃಖ ಸಂಗತಿ. ಇದರಲ್ಲಿ ಯಾರೂ ರಾಜಕೀಯ ಮಾಡ್ದೇ ಈ ಘಟನೆ ಆಗಲಿಕ್ಕೆ ಯಾರ್ಯಾರ ಕಾರಣ ಎಲ್ಲೆಲ್ಲಿ ಲೋಪ ಆಯಿತು ಅಂತ ಹೇಳೋದಕ್ಕೆ ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನನ್ನು ನೇಮಕ ಮಾಡಿದೆ. ಸೊ ಇಡೀ ಸರ್ಕಾರ ಏನು ಈ ಘಟನೆ ಆಯಿತು ಅದಕ್ಕೆ ಬಗ್ಗೆ ತುಂಬ ನೋವನ್ನು ಆಘಾತವನ್ನು ಎಕ್ಸ್ಪ್ರೆಸ್ ಮಾಡಿದ್ದೀವಿ. ತನಿಖೆ ವರದಿ ಬಂದ ಮೇಲೆ ಅಲ್ಲಿ ಏನು ಕಾರಣಗಳು ಅದನ್ನು ಹೊರಬಂದಾಗ ವಿಲ್ ಟೇಕ್ ಆ್ಯಕ್ಷನ್. ಈ ಥರ ನಾನು ಒಂದು ಘಟನೆಯನ್ನು ಇನ್ನೊಂದು ಘಟನೆಗೆ ಒಂದು ಪಕ್ಷದ ಸರ್ಕಾರದ ನಿಲುವುಗಳನ್ನು ಇನ್ನೊಂದು ಪಕ್ಷದ ಸರ್ಕಾರದ ಮೇಲೆ ಈ ಥರ ಹೋಲಿಕೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಈ ಥರ ಘಟನೆಗಳು ಆದಾಗೆಲ್ಲ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದಾರೆ, ಯಾರ್ಯಾರು ಇದು ಮಾಡಿದ್ದಾರೆ, ನೈತಿಕತೆ ಅನ್ನೋದು ತುಂಬ ಮಹತ್ತರವಾದಂಥ ವಿಷಯ. ಅದಕ್ಕೆ CM ಚೇರ್ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ. ಈ ಹೋಲ್ ಗೌರ್ಮೆಂಟ್ ಈಸ್ ಫೆಲ್ಟ್ ಒಂಥರ ದುಃಖ ಹೇಳೋದಕ್ಕೆ. ಅಲ್ಲಿ ಹೋಗಿದ್ದವರು ಜನಗಣತಿ, ಚರ್ಚೆ ಜಾತಿ ಗಣತಿ ಮತ್ತು ಆಡಳಿತ ವಿಷಯಗಳು, ಪಕ್ಷ ಬಲವರ್ಧನೆ ಜೊತೆಗೆ ಆ್ಯಸ್ ಎ ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ಗೂ ಇದ್ರ ಬಗ್ಗೆ ಕಾಳಜಿ ಇದೆ. ಪ್ರತಿಯೊಂದು ಜೀವನ ಅಮೂಲ್ಯವಾದದ್ದು. ಅಮೂಲ್ಯವಾದಂಥ ಜೀವ ಕಳ್ಕೊಳ್ಳೋಕ್ಕೆ ಅವಕಾಶ ಕೊಡಬಾರ್ದು. ಮುನ್ನೆಚ್ಚರಿಕೆಯಿಂದ ಎಚ್ಚರಿಕೆ ವಹಿಸಬೇಕು ಘಟನೆಗಳಾಗದ ರೀತಿಯಲ್ಲಿ. ಅದಕ್ಕೆ ಇದರಲ್ಲಿ ರಾಜಕೀಯ ಮಾಡ್ದೇ ತನಿಖೆಯಿಂದ ವಿಚಾರ ಹೊರಬರಲಿ. ನಾಳೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟಲ್ಲಿ ವಿಲ್ ಟೇಕ್ ಎ ಡಿಸಿಷನ್. CM ಚೇರ್ ಅಲ್ಲಾಡೇ ಇಲ್ವಲ್ಲ, 4 ಕಾಲಿದೆ ಚೇರ್ಗೆ, ಗಟ್ಟಿ ಮುಟ್ಟಾಗಿ ಭದ್ರಾಗಿ ಅಲ್ಲೇ ಇದೆ. ಚೇರು ಎಷ್ಟು ಗಟ್ಟಿ ಇದೆಯೋ ಅದ್ರ ಮೇಲೆ ಕೂತಿರೋರು ಅಷ್ಟೇ ಗಟ್ಟಿಯಾಗಿದ್ದಾರೆ. ಆ ಚೇರ್ ಗಟ್ಟಿಯಾಗಿದೆ, ಕೂತಿರೋರು ಗಟ್ಟಿಯಾಗಿದ್ದಾರೆ. ಚೇರು ಅಲ್ಲೇ ಇರ್ತದೆ, ಕೂತಿರೋರು ಹಂಗೆ ಕಂಟಿನ್ಯೂ ಆಗ್ತದೆ. ಯಾವ್ದು ನನಗೆ ಗೊತ್ತಿರೋ ವಿಷಯ ಗೊತ್ತಿದೆ. ಇದೆಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು ಮುಖ್ಯಮಂತ್ರಿ ಬಿಟ್ಟಿದ್ದಲ್ವಾ. ಅವರು ಏನಾದ್ರು ನಾನು ಕರೆದು ಕೇಳಿದ್ರೆ ಏನಪ್ಪ ನಿನ್ನ ಅಭಿಪ್ರಾಯ ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆಗಳನ್ನು ಗಮನದಲ್ಲಿ ಇಟ್ಕೊಂಡು ನಾನು ಹೇಳ್ತೀನಿ ಅವ್ರಿಗೆ. ಕೊಡಕ್ಕೆ ಹೇಳಿದ್ದೀನಿ, ಈಗಲೇ ಹೇಳಿದೆ ಕೊಡಿ, ಏನೇನಾಗಿದೆ ಕೊಟ್ಬಿಡಿ ಅಂತೇಳಿ. ಅದೇನು ಮುಚ್ಚಿಡೋದೇನಿದೆ? ದೇರ್ ಇಸ್ ನಥಿಂಗ್. ಟ್ರಾನ್ಸ್ಪರೆಂಟಾಗಿ ಮಾಡಿದ್ದೀವಿ.
ಈಗಲೇ ಬರ್ತಾ ಹೇಳಿದೆ, ಕೊಟ್ಬಿಡಿ ಅಂತ ಹೇಳಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.